ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಕೇಂದ್ರ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿ ಖಂಡಿಸಿ ಸಿಪಿಐಎಂನಿಂದ ರಾಜ್ಯವ್ಯಾಪಿ ಜನಾಂದೋಲನ. ಮಂಜೇಶ್ವರದಿಂದ ತಿರುವನಂತಪುರದ ರಾಜಭವನದ ತನಕ ಕೈಗೊಂಡ ಮಾನವ ಸರಪಳಿ. ಪ್ರಮುಖ ನಾಯಕರು ಸಹಿತ ಲಕ್ಷಾಂತರ ಕಾರ್ಯಕರ್ತರು ಭಾಗಿ. ಸರ್ಕಾರಿ ನೌಕರರಿಗೆ ಓಣಂ ಬೋನಸ್ ತಕ್ಷಣ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿ ಕೇರಳ ಎನ್ಜಿಒ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ. ಹಲವಾರು ಮಂದಿ ಭಾಗಿ. ತುಳು ಸಂಸ್ಕೃತಿಯನ್ನು ಸಾರಿ ಜನಮನ ಸೂರೆಗೈದ ಆಟಿದೊಂಜಿ ದಿನ. ಪರಿವಾರ ಬಂಟರ ಸಂಘದ ವತಿಯಿಂದ 6ನೇ ವರ್ಷವೂ ನಡೆದ ವಿಶೇಷ ಸಮಾರಂಭ. ಸಂಯುಕ್ತ ಪಯ್ಯತ್ ಬೈಲ್ ಜಮಾತ್ ಅಧೀನದಲ್ಲೇ ಮಣವಾಟಿ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಳವೆಂದು ಸಂಬಂಧಿತರು. ಮಂಜೇಶ್ವರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಈಗ ವಾರ್ತೆಗಳ ವಿವರ. ಕೇಂದ್ರ ರಾಜ್ಯ ಸರ್ಕಾರಗಳ ಭ್ರಷ್ಟಾಚಾರ ಹಾಗೂ ಜನವಿರೋಧಿ ನಿಲುವು ಖಂಡಿಸಿ ಸಿಪಿಐಎಂ ನೇತೃತ್ವದಲ್ಲಿ ರಾಜ್ಯವ್ಯಾಪಿ ಜನಪರ ಪ್ರತಿಭಟನೆ ಜರುಗಿತು. ಇದರ ಅಂಗವಾಗಿ ಕಾಸರಗೋಡಿನಲ್ಲೂ ಮಾನವ ಸರಪಳಿ ಹಮ್ಮಿಕೊಳ್ಳಲಾಯಿತು. ಅಗತ್ಯ ವಸ್ತುಗಳ ದರ ಏರಿಕೆ, ಭ್ರಷ್ಟಾಚಾರ ಮೊದಲಾದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿ ಖಂಡಿಸಿ ಸಿಪಿಐಎಂ ಮಾನವ ಸರಪಳಿ ನಿರ್ಮಿಸಿ ಜನಾಂದೋಲನ ಹಮ್ಮಿಕೊಂಡಿದ್ದು, ಮಂಗಳವಾರ ಸಂಜೆ 4 ಗಂಟೆಯಿಂದ 5 ಗಂಟೆಯವರೆಗೆ ಮಂಜೇಶ್ವರದಿಂದ ತಿರುವನಂತಪುರದ ರಾಜಭವನದ ತನಕ ಮಾನವ ಸರಪಳಿ ನಿರ್ಮಿಸಿ ಹೋರಾಟ ನಡೆಯಿತು. ಮಂಜೇಶ್ವರದಿಂದ ಆರಂಭವಾದ ಸರಪಳಿಯಲ್ಲಿ ಸಿಪಿಐಎಂನ ಪಾಲಿಟ್ ಬ್ಯೂರೋ ಸದಸ್ಯ ಎಸ್ ರಾಮಚಂದ್ರ ಪಿಳ್ಳೆ ಮೊದಲ ಕೊಂಡಿಯಾದರು. ദേശീയ പ്രക്ഷോഭത്തിൽ കേരളീയർ അണിചേരുന്നു. ആത്മഹത്യയിലേക്കും നയിക്കുന്ന രാഷ്ട്രസമ്പത്തും പ്രകൃതി വിഭവം അടിയറ വെക്കുന്ന ബിജെപി സർക്കാർ നയത്തിനെതിരെ വൻകിട കുത്തകകൾക്ക് നാണ്യവിളകളുടെ പരമ്പരാഗത ಉಪ್ಪಳದಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಟಿ ಸತೀಶ್ ಚಂದ್ರ, ಕಾಸರಗೋಡಿನಲ್ಲಿ ಸಂಸದ ಪಿ ಕರುಣಾಕರನ್, ಕಾಲಿಕಡವಿನಲ್ಲಿ ಕೆ ಕುഞ്ഞിರಾಮನ್ ಉದುಮ, ನೀಲೇಶ್ವರದಲ್ಲಿ ಎಂವಿ ಬಾಲಕೃಷ್ಣ, ಉದುಮದಲ್ಲಿ ಮಾಜಿ ಶಾಸಕ ಪಿ ರಾಘವನ್, ಚೆರುವತ್ತೂರಿನಲ್ಲಿ ಎಂ ರಾಜಗೋಪಾಲನ್, ಕುಂಬಳೆಯಲ್ಲಿ ಕೆವಿ ಕುഞ്ഞിರಾಮನ್ ಸರಪಳಿಗೆ ನೇತೃತ್ವ ನೀಡಿದರು. ಆಹಾರ ಸುರಕ್ಷೆ ಚಾಲ್ತಿಗೆ ತರಬೇಕು, ಉದ್ಯೋಗ ಖಾತ್ರಿ ಜಾರಿಗೆ ತರಬೇಕು, ದರ ಏರಿಕೆ ನಿಯಂತ್ರಿಸಬೇಕು ಮೊದಲಾದ ಘೋಷಣೆಗಳು ಈ ಸಂದರ್ಭದಲ್ಲಿ ಮೊಳಗಿದವು. വർഗീയ ഫാസിസ്റ്റ് ഭീകരതയ്ക്കെതിരെ പൗരാവകാശങ്ങളും പൊതുജീവിതത്തിലെ സംശുദ്ധി എന്ന കാഴ്ചപ്പാട് അഴിമതിക്കും കുംഭകോണങ്ങൾക്കും നിർജീവമാക്കുകയും ചെയ്യുന്ന നയങ്ങൾക്കെതിരെ വിശ്വപ്രസിദ്ധമായ കേരളത്തിന്റെ അഴിമതിയിലൂടെയും നയങ്ങൾക്കെതിരെ കേരളത്തിലെ ಮಂಜೇಶ್ವರದಲ್ಲಿ ಮನೆಯೊಂದರಲ್ಲಿ ಕಳ್ಳತನಕ್ಕೆ ಯತ್ನಿಸಿದ ಆತನನ್ನು ಊರವರು ಕೈಯಾರೆ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಒರಿಸ್ಸಾ ನಿವಾಸಿ 38 ವರ್ಷ ಪ್ರಾಯದ ಜಹಿಜತ್ ವಾಲಿ ಬಂಧಿತ. ಮಂಜೇಶ್ವರ ಪೊಲೀಸರು ಇದೀಗ ಈತನ ಸಮಗ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಮಂಜೇಶ್ವರ ತೂಮಿನಾಡು ಬಳಿ ಮನೆಯೊಂದಕ್ಕೆ ಸೋಮವಾರ ಮಧ್ಯರಾತ್ರಿ ನುಗ್ಗಿ ಕಳ್ಳತನಕ್ಕೆ ಯತ್ನಿಸಿದಾಗ ಮನೆಯವರಿಗೆ ಎಚ್ಚರವಾಗಿದ್ದು ತಕ್ಷಣ ಕಳ್ಳನು ಓಡಿದ್ದಾನೆ. ಈ ವೇಳೆ ಸ್ಥಳೀಯರಿಗೆ ವಿಷಯ ಮುಟ್ಟಿಸಿ ಮನೆ ಮಂದಿ ಸಹಿತ ಊರವರೆಲ್ಲ ಹುಡುಕಾಡಿ ಕದೀಮನನ್ನು ಹಿಡಿದಿದ್ದಾರೆ. ಬಳಿಕ ಊರವರೆಲ್ಲ ಸೇರಿ ಸೆರೆ ಸಿಕ್ಕ ಜಹಿಜತ್ ವಾಲಿಗೆ ತಕ್ಕ ಶಾಸ್ತಿ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪ್ರಾಥಮಿಕ ತನಿಖೆ ನಡೆಸಿದ ಮಂಜೇಶ್ವರ ಪೊಲೀಸರು ಆರೋಪಿ ಮಾನಸಿಕ ರೋಗಿ ಎಂದು ಸಂಶಯ ವ್ಯಕ್ತಪಡಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಸರ್ಕಾರಿ ನೌಕರರಿಗೆ ಓಣಂ ಹಬ್ಬದ ಸಲುವಾಗಿ ಬೋನಸ್ ಹಣ ವಿತರಣೆ ಮಾಡಬೇಕೆಂದು ಆಗ್ರಹಿಸಿ ಕೇರಳ ಎನ್ಜಿಒ ಸಂಘನ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ವಿದ್ಯಾನಗರದ ಸಿವಿಲ್ ಸ್ಟೇಷನ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಸರ್ಕಾರಿ ನೌಕರರಿಗೆ ಓಣಂ ಭತ್ಯೆ ನೀಡಬೇಕು ಎಂದು ಆಗ್ರಹಿಸಿ ಹೋರಾಟ ಹಮ್ಮಿಕೊಳ್ಳಲಾಯಿತು. ಪ್ರತಿಭಟನೆಗೆ ಸಮಿತಿ ಜಿಲ್ಲಾಧ್ಯಕ್ಷ ಗಂಗಾಧರ ಹಾಗೂ ಕಾರ್ಯದರ್ಶಿ ಕೆ ರಂಜಿತ್ ನೇತೃತ್ವ ವಹಿಸಿದರು. ಬಳಿಕ ನಡೆದ ಬಹಿರಂಗ ಸಭೆಯಲ್ಲಿ ಎಂ ಬಾಬು ರಾಜನ್ ಮುಖ್ಯ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತಿರುವ ಎಲ್ಡಿಎಫ್ ಹಾಗೂ ಯುಡಿಎಫ್ ಸರ್ಕಾರಗಳು ಜನರನ್ನು ಎಲ್ಲಾ ರೀತಿಯಿಂದಲೂ ವಂಚಿಸುತ್ತಿದೆ. ಸರ್ಕಾರಿ ನೌಕರರ ಸೌಲಭ್ಯವನ್ನು ವಿನಾಕಾರಣ ವಿಳಂಬ ಮಾಡಬಾರದು, ತಕ್ಷಣ ಬಿಡುಗಡೆಗೊಳಿಸಬೇಕು ಎಂದರು. ಪರಿವಾರ ಬಂಟರ ಸಂಘದ ಕಾಸರಗೋಡು ವಲಯ ಸಮಿತಿ ವತಿಯಿಂದ ಆಟಿದೊಂಜಿ ದಿನ ಕಾರ್ಯಕ್ರಮ ಜರುಗಿತು. ತುಳು ಸಂಸ್ಕೃತಿಯನ್ನು ಸಾರುವ ಸಲುವಾಗಿ ಕೊರುವೈಲು ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಭಾಂಗಣದಲ್ಲಿ ನಡೆದ ಆಟಿದೊಂಜಿ ದಿನ ಕಾರ್ಯಕ್ರಮವು ನೆರೆದವರಿಗೆ ಹೊಸ ಅನುಭವವನ್ನು ನೀಡಿತು.
ಕಳೆದ 5 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವಂತೆ ಈ ಬಾರಿಯೂ ಆಷಾಢ ತಿಂಗಳಲ್ಲಿ ಪರಿವಾರ ಬಂಟರ ಸಂಘದ ಕಾಸರಗೋಡು ವಲಯ ಸಮಿತಿ ವತಿಯಿಂದ ಆಟಿದೊಂಜಿ ದಿನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ತುಳುನಾಡಿನ ಜನರ ಸಂಸ್ಕೃತಿ, ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯನ್ನು ಪರಿಚಯಿಸುವ ಕಾರ್ಯಕ್ರಮಗಳು ಸಮಾರಂಭದಲ್ಲಿ ನೆರೆದವರ ಮನಸೂರೆಗೊಳ್ಳುವಂತೆ ಮಾಡಿದವು. ಅದರಲ್ಲೂ ತುಳುನಾಡಿನ ಆಹಾರವಂತೂ ಎಲ್ಲರ ಹೊಟ್ಟೆಯನ್ನು ತಂಪಾಗಿಸಿತು. ರುಚಿ ರುಚಿಯಾದ ಹಲಸಿನ ಹಣ್ಣಿನ ಪಾಯಸ, ಸುಟ್ಟವು, ಕೊಟ್ಟಿಗೆ, ಕೆಸುವಿನ ಎಲೆಯ ಪತ್ರಡೆ ಬೆಂದಿ, ಮಾವಿನ ಹಣ್ಣಿನ ರಸಾಯನ, ಮಾಂಬುಳು, ಬಾಳೆದಿಂಡಿನ ಪಲ್ಯ, ಬಾಳೆ ಹೂವಿನ ಪಲ್ಯ, ಗಸಿ, ವಿವಿಧ ತರದ ಕಡುಬು, ಕೊಟ್ಟಿಗೆಗಳು ಎಲ್ಲರ ಬಾಯಲ್ಲಿ ನೀರೂರಿಸಿದವು. ಜತೆಗೆ ಇಂತಹ ಸಾಂಪ್ರದಾಯಿಕ ಆಹಾರಗಳ ಬಗೆಗೆ ಹಿರಿಯರು ಕಿರಿಯರಿಗೆ ಪರಿಚಯ ಮಾಡಿಸಿಕೊಟ್ಟರು. ಇದಕ್ಕೂ ಮೊದಲು ಪರಿವಾರ ಬಂಟರ ಸಂಘದ ವಲಯಾಧ್ಯಕ್ಷ ಎ.ಟಿ. ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಿತು. ಈ ವೇಳೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದ ಹಿರಿಯ ದಂಪತಿಗಳಾದ ಕೆ.ಎನ್. ಕೊಳಕೆಬೈಲು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಲಲಿತಾ ಕೊಳಕೆಬೈಲು ಇವರು ತಮ್ಮ ಬಾಲ್ಯದ ಆಟಿ ತಿಂಗಳಲ್ಲಿ ಇದ್ದಿದ್ದ ಪಾರಂಪರಿಕ ಜೀವನ ಕ್ರಮಗಳನ್ನು ಎಲ್ಲರೊಂದಿಗೂ ಹಂಚಿಕೊಂಡರು. ನಮ್ಮ ಸಮುದಾಯ ಅವರು ಕೂಡ ವಲಯ ಕಾರ್ಯದರ್ಶಿ ಸುರೇಶ್ ನಾಯಕ್ ಸ್ವಾಗತಿಸಿ ಪ್ರತಿಮಾ ಪಿ.ಆರ್. ನಾಯಕ್ ಧನ್ಯವಾದ ಅರ್ಪಿಸಿದರು. ಎ. ಗೋಪಾಲ್ ನಾಯಕ್, ಪುರುಷೋತ್ತಮ ಎಂ. ನಾಯಕ್ ಮೊದಲಾದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ರವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸಂಯುಕ್ತ ಪೊಯ್ಯತಬೈಲ್ ಜಮಾತ್ ಅಧೀನದಲ್ಲಿರುವ ಮಣವಾಟಿ ಬಿವಿ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಳವು ಅಕ್ರಮವಾಗಿ ಸ್ವಾಧೀನಪಡಿಸಿರುವುದಾಗಿ ಹಬ್ಬಿದ ವದಂತಿ ಸತ್ಯಕ್ಕೆ ದೂರವಾದ್ದು ಎಂದು ಸಂಬಂಧಿತರು ತಿಳಿಸಿದ್ದಾರೆ. ಅವರು ಮಂಜೇಶ್ವರದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಸಂಯುಕ್ತ ಪೊಯ್ಯತಬೈಲ್ ಜಮಾತ್ ಅಧೀನದಲ್ಲಿರುವ ಮಣವಾಟಿ ಬಿವಿ ಆಂಗ್ಲ ಮಾಧ್ಯಮ ಶಾಲೆಗೆ ಸರ್ಕಾರದಿಂದ ಅಂಗೀಕಾರ ಲಭಿಸಿರುವುದನ್ನು ಪ್ರಶ್ನಿಸಿ ಜಿಲ್ಲಾ ಮುನ್ಸಿಪಲ್ ನ್ಯಾಯಾಲಯವು ಪಡೆದಿರುವ ಇಂಜೆಕ್ಷನ್ ಸೂಟನ್ನು ಸದ್ರಿ ನ್ಯಾಯಾಲಯವು ಆದೇಶ ಸಂಖ್ಯೆ IA 1110/2015 IMOS ಸಂಖ್ಯೆ 183/2015 ದಿನಾಂಕ 8/5/2015 ತೀರ್ಪಿನಂತೆ ಕೋರ್ಟು ಖರ್ಚು ವೆಚ್ಚ ಸಹಿತ ರದ್ದುಪಡಿಸಿರುವುದಾಗಿ ಸಂಬಂಧಿತರು ತಿಳಿಸಿದ್ದಾರೆ. ಈ ಆದೇಶದಲ್ಲಿ ಸೂಚಿಸಿರುವಂತೆ ಶಾಲೆಯ ಅಂಗೀಕಾರದ ವೇಳೆ ಸಲ್ಲಿಕೆಯಾದ 1/4 ಎಕರೆ ಸ್ಥಳವು ಪೊಯ್ಯತಬೈಲ್ ಜಮಾತ್ನ ಸ್ವಾಧೀನದಲ್ಲಿರುವುದಾಗಿಯೂ ಅವರು ತಿಳಿಸಿದರು. ಆ ಅಗ್ರಿಮೆಂಟ್ನ ಆಧಾರದಲ್ಲಿ ನಾವು ಅದಕ್ಕೆ ಬೇಕಾದ ಪ್ರೊಸೀಡಿಂಗ್ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡಿದ್ದೇವೆ. ಅದೇ ರೀತಿ ಸರ್ಕಾರಕ್ಕೆ ಸಲ್ಲಿಸಿ ನಾವು ಅದಕ್ಕೆ ಅಂಗೀಕಾರವನ್ನು ಪಡೆದುಕೊಂಡಿದ್ದೆವು. ಆದರೆ ಈ ಅಂಗೀಕಾರವನ್ನು ಪ್ರಶ್ನಿಸಿ ಅವರು ಇಂಜೆಕ್ಷನ್ ಸೂಟನ್ನು ಪಡೆದು ನಮ್ಮ ಈ ಶಾಲೆಯ ಒಂದು ರೆಪ್ಯುಟೇಷನ್ ಅಂದರೆ ಪಾಪ್ಯುಲಾರಿಟಿಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ವರ್ತಿಸಿದ್ರು. ಅದು ಮಾತ್ರ ಅಲ್ಲ, ಅವರು ಕೆಲವು ಸರ್ಕಾರಿ ಇಲಾಖೆಗಳಿಗೂ ಅದೇ ರೀತಿ ಮಂಜೇಶ್ವರ ಪೊಲೀಸ್ ಸ್ಟೇಷನ್ನಲ್ಲಿ ಕೂಡ ಪರಾಜಿಯನ್ನು ಕೊಟ್ಟು ಅಲ್ಲಿಗೆ ಬಂದು ನಾವು ಮುಂದಿನ ಕೆಲಸವನ್ನು ಮಾಡೋದನ್ನು ತಡೆ ಹಿಡಿದಿದ್ದರು. ಆದರೆ ಎಲ್ಲವೂ ಕೂಡ ಈಗ ಈ ಕೋರ್ಟಿನಿಂದ ಬಂದಂಥ ಈ ಆದೇಶದ ಪ್ರಕಾರ ಇದು ಖಂಡಿತವಾಗಿಯೂ ಪೊಯ್ಯತಬೈಲ್ ಜಮಾತಿನ ಪೊಸಿಷನ್ ಇದೆ ಎಂಬುದನ್ನು ರುಜುವಾತುಪಡಿಸಿದೆ. ಈ ಮೊದಲು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಕ್ರಮವಾಗಿ ಕಟ್ಟಡ ಕಟ್ಟಿರುವುದಾಗಿ ಮಂಜೇಶ್ವರ ಠಾಣೆಯಲ್ಲಿ ಸುಳ್ಳು ದೂರು ದಾಖಲಾಗಿತ್ತು ಹಾಗೂ ಸಂಬಂಧಿತ ಸರ್ಕಾರಿ ಇಲಾಖೆಗೆ ಅಲ್ಪಸಂಖ್ಯಾತ ಕಮಿಷನ್ಗೂ ದೂರು ನೀಡಲಾಗಿತ್ತು. ಆದರೆ ಇದು ಸತ್ಯಕ್ಕೆ ದೂರವಾದುದು ಎಂದು ತಿಳಿಸಿದರು.
ಈ ಕುರಿತು ಕರೆದ ಸುದ್ದಿಗೋಷ್ಠಿಯಲ್ಲಿ ಸಂಯುಕ್ತ ಪೊಯ್ಯತಬೈಲ್ ಜಮಾತ್ನ ಅಧ್ಯಕ್ಷ ಅಹಮದ್ ಕುಂಜಿ ಓಡಂಗಳ, ಮಣವಾಟಿ ಬಿವಿ ಆಂಗ್ಲ ಮಾಧ್ಯಮ ಶಾಲೆಯ ಚೇರ್ಮನ್ ಅಬುಬಕರಿಯೆ, ಮೂಸಾ ಹಾಜಿ, ಪಿಕೆ ಇಬ್ರಾಹಿಂ, ಶಾಲೆಯ ಮುಖ್ಯೋಪಾಧ್ಯಾಯ ಸುಂದರ್ ಮಾಸ್ಟರ್ ಮೊದಲಾದವರು ಭಾಗವಹಿಸಿದರು. ವಿವಿಧ ಬೇಡಿಕೆ ಮುಂದಿರಿಸಿ ಭೂಮಿಗೀತೆ ವೆಲ್ಫೇರ್ ಅಸೋಸಿಯೇಷನ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ನಡೆಯಿತು. ಮಂಗಳವಾರ ಪೂರ್ವ ನಡೆದ ಧರಣಿಯಲ್ಲಿ ಭೂರಹಿತರ ಬಗ್ಗೆ ಸರ್ಕಾರ ತೋರುತ್ತಿರುವ ನಿರ್ಲಕ್ಷ್ಯದ ವಿರುದ್ಧ ಘೋಷಣೆಗಳು ಮೊಳಗಿದವು. ಕೇರಳದಲ್ಲಿ ಅಧಿಕಾರಕ್ಕೆ ಬರುತ್ತಿರುವ ಯುಡಿಎಫ್ ಹಾಗೂ ಎಲ್ಡಿಎಫ್ ಸರ್ಕಾರಗಳು ಭೂಮಿ ಇಲ್ಲದವರ ಬಗ್ಗೆ ಕಿಂಚಿತ್ತೂ ಗಮನ ನೀಡದೆ ನಿರ್ಲಕ್ಷಿಸುತ್ತಿದೆ. ಈ ನೀತಿ ಬದಲಾಗಬೇಕು. ಮನೆ ಭೂಮಿ ಇಲ್ಲದವರಿಗೆ ಅದನ್ನು ಒದಗಿಸಿಕೊಡಬೇಕು. ಮೀನುಗಾರಿಕೆ ನಡೆಸುವ ಬಡವರಿಗೆ ಕರಾವಳಿ ತೀರದಲ್ಲಿ ವಾಸಯೋಗ್ಯ ವ್ಯವಸ್ಥೆ ಕಲ್ಪಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಧರಣಿ ನಡೆಸಲಾಯಿತು. ಧರಣಿಯನ್ನು ಸಮಿತಿ ರಾಜ್ಯಾಧ್ಯಕ್ಷ ಪೆರಿಯ ರಾಮಚಂದ್ರನ್ ನಾಯರ್ ಉದ್ಘಾಟಿಸಿದರು. ഭൂമി, ഭവനം, കുടിവെള്ളം, വിദ്യാഭ്യാസം, ജോലി ഇവയൊക്കെ നമ്മുടെ മൗലിക അവകാശമാണ്. ഈ മൗലിക അവകാശത്തെ സംരക്ഷിക്കേണ്ട ബാധ്യത ഈ രാജ്യത്തിലെ സർക്കാരിനുള്ളതാണ്. 128 കോടി ജനങ്ങൾ അധിവസിക്കുന്ന എന്റെ രാജ്യം, ഈ ഭാരതം, അതിലെ 78% വരുന്ന സമ്പത്ത് ഈ രാജ്യത്തിലെ 1.5% ജനങ്ങൾ പങ്കിടുകയാണ്. ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಅಜಯನ್ ಪರವನಡ್ಕ ಅಧ್ಯಕ್ಷತೆ ವಹಿಸಿದರು. ಕೆವಿ ರವೀಂದ್ರ, ಹಮೀದ್ ಬದಿಯಡ್ಕ, ಪಿವಿ ಮೈಕಲ್, ಕರುಣಾಕರ ಕಲ್ಲಕಟ್ಟೆ ಮೊದಲಾದವರು ಮಾತನಾಡಿದರು. ಬಿಲ್ ಪಾವತಿಸಿಯೂ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಮಂಜೇಶ್ವರ ವಿದ್ಯುತ್ ಮಂಡಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಖಾಸಗಿ ವ್ಯಕ್ತಿಯೋರ್ವರ ತೂಮಿನಾಡಿನಲ್ಲಿರುವ ಸರ್ವಿಸ್ ಸ್ಟೇಷನ್ ಒಂದರ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ ಸಂಬಂಧ ದೂರು ಉಂಟಾಗಿದೆ. ಈ ಕುರಿತು ಉನ್ನತ ಅಧಿಕಾರಿಗಳಿಗೆ ದೂರು ಸಲ್ಲಿಸುವುದಾಗಿ ಸರ್ವಿಸ್ ಸ್ಟೇಷನ್ ಮಾಲಕ, ವೈದ್ಯರೂ ಸಹ ಆದ ಯುಎ ಖಾದರ್ ಅವರು ತಿಳಿಸಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾಗಿರುವ ಯುಎ ಖಾದರ್ ಅವರು ತೂಮಿನಾಡು ಬಳಿ ಸರ್ವಿಸ್ ಸ್ಟೇಷನ್ ಒಂದನ್ನು ಹೊಂದಿದ್ದಾರೆ. ಕಳೆದ ದಿನ ವಿದ್ಯುತ್ ಮಂಡಳಿ ಸಿಬ್ಬಂದಿ ಏಕಾಏಕಿ ಬಂದು ಇಲ್ಲಿನ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದು ರಾದ್ದಾಂತಕ್ಕೆ ಕಾರಣವಾಗಿದೆ. ಸರ್ವಿಸ್ ಸ್ಟೇಷನ್ನ ಕನ್ಸ್ಯೂಮರ್ ಸಂಖ್ಯೆ 125229ರ ವಿದ್ಯುತ್ ಬಿಲ್ಲು 11,610 ರೂಪಾಯಿಯನ್ನು ಕಳೆದ ತಿಂಗಳ 15ರಂದೇ ಪಾವತಿಸಲಾಗಿತ್ತು. ಆದರೆ ಕಳೆದ ದಿನ ಸಿಬ್ಬಂದಿ ಬಂದು ಏಕಾಏಕಿ ಫ್ಯೂಸ್ ತೆಗೆದು ವಿದ್ಯುತ್ ಕಡಿತಗೊಳಿಸಿದ್ದಾನೆ. ಆಗ ಬಿಲ್ ಪಾವತಿಸಿರುವುದಾಗಿ ಮನವಿ ಮಾಡಿದರೂ ಕಿವಿಗೊಡಲಿಲ್ಲ ಎಂದು ಖಾದರ್ ಆರೋಪಿಸಿದ್ದಾರೆ. ഞാൻ ഈ സർവീസ് സ്റ്റേഷൻ നടത്തുന്ന ഒരു 1-2 കൊല്ലമായി. ഞാൻ ശരിക്ക് എല്ലാ എൻ്റെ ഇലക്ട്രിസിറ്റി ബില്ല് ശരിയായ ടൈമിൽ തന്നെ അടക്കുന്ന ആളാണ്. ഞാൻ സർവീസ് നടത്തിക്കൊണ്ടിരിക്കുന്ന സമയത്ത് ബാലൻ എന്ന് പറയുന്ന ഒരു ലൈൻമാൻ യാതൊരു ഇൻഫർമേഷൻ ഇല്ലാണ്ട് കറണ്ട് കട്ട് ചെയ്ത് പോയിരിക്കുന്നു. ಮಂಜೇಶ್ವರ ವಿದ್ಯುತ್ ಮಂಡಳಿ ಕಚೇರಿಗೆ ಹೋಗಿ ಈ ಬಗ್ಗೆ ವಿಚಾರಿಸಿದಾಗ ಕಂಪ್ಯೂಟರಲ್ಲಿ ಫೀಡ್ ಆಗದ ಕಾರಣ ತಪ್ಪು ಸಂಭವಿಸಿರುವುದಾಗಿ ಸಮಜಾಯಿಷಿ ನೀಡಿದ್ದಾರೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ತನಗೆ 4,000 ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ. ಈ ಕುರಿತು ಉನ್ನತ ಅಧಿಕಾರಿಗಳಿಗೆ ದೂರು ನೀಡುವುದಾಗಿ ಖಾದರ್ ಅವರು ತಿಳಿಸಿದ್ದಾರೆ. ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ಸಭಾಂಗಣದಲ್ಲಿ ಇದೇ ತಿಂಗಳ 18ರಂದು ಯಕ್ಷಗಾನ ಬಯಲಾಟ ಆಯೋಜಿಸಲಾಗಿದೆ. ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಿಡ್ಲೆ ಇವರಿಂದ ಸುಧನ್ವ ಮೋಕ್ಷ ಪ್ರಸಂಗದ ಆಟ ನಡೆಯಲಿದೆ. ಧರ್ಮಸ್ಥಳ ಹಾಗೂ ಕಟೀಲು ಮೇಳಗಳ ಆಯ್ದ ಕಲಾವಿದರು ಆಟದಲ್ಲಿ ಬಣ್ಣ ಹಚ್ಚಲಿರುವರು. ಕಾಸರಗೋಡು ಪಬ್ಲಿಕ್ ಸರ್ವೆಂಟ್ ಸಹಕಾರಿ ಸಂಘದ 7ನೇ ಶಾಖೆ ಮುಳ್ಳೇರಿಯಾದಲ್ಲಿ ತೆರೆಯಲಿದೆ. ಮುಂದಿನ ಸೋಮವಾರ ಇದರ ಉದ್ಘಾಟನಾ ಕಾರ್ಯ ಜರುಗಲಿದೆ ಎಂದು ಸಂಬಂಧಿತರು ತಿಳಿಸಿದರು. ಕಾಸರಗೋಡಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಸೋಮವಾರ ಮುಳ್ಳೇರಿಯಾದ ಗಣೇಶ್ ಕಾಂಪ್ಲೆಕ್ಸ್ನಲ್ಲಿ ಶಾಖೆ ಕಾರ್ಯಾರಂಭವಾಗಲಿದೆ. ಅಂದು ಬೆಳಿಗ್ಗೆ 9:30ಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿಪಿ ಶ್ಯಾಮಲಾದೇವಿ ಚಾಲನೆ ನೀಡಲಿದ್ದಾರೆ. ಸಮಾರಂಭಕ್ಕೆ ಕಾರಡ್ಕ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಜಾತ ಆರ್ ತಂತ್ರಿ, ಬಿಎಂ ಪ್ರದೀಪ್, ಎಂ ವಿಜಯನ್, ರಾಧಾಮಣಿ ವಿಆರ್, ಬಾಲಕೃಷ್ಣ ಓರ್ಕೋಡ್ಲು ಮೊದಲಾದ പ്രമുഖರು ഭാഗവഹിಸಲಿರುವರು ಎಂದು പದಾಧಿಕಾರಿಗಳು ತಿಳಿಸಿದರು. ഈ വർഷം ഇപ്പോൾ നീതി മെഡിക്കൽ ലാബ് കൂടാതെ എക്സ്റേ പ്ലാന്റ് സ്ഥാപിക്കുന്നതിന് വേണ്ടി സംസ്ഥാനത്തെ മാതൃകാ സഹകരണ സംഘമായിട്ട് തിരഞ്ഞെടുക്കപ്പെട്ടതിൻ്റെ ഫണ്ട് ഉപയോഗിച്ച് ആ പരിപാടികൾ നടത്തും. ഈ ബ്രാഞ്ച് ഉദ്ഘാടനത്തിൻ്റെ 7ാമത് ബ്രാഞ്ചിൻ്റെ ഉദ്ഘാടനം അനൗൺസ് ചെയ്യാൻ വേണ്ടിയാണ്. അപ്പോൾ ജില്ലാ പഞ്ചായത്ത് പ്രസിഡൻ്റാണ് ബ്രാഞ്ച് ഉദ്ഘാടനം ചെയ്യുന്നത്. അപ്പോൾ അതുപോലെ നമ്മുടെ ഹെഡ് ഓഫീസ് കെട്ടിടം ഏകദേശം പണി പൂർത്തിയായിരിക്കുകയാണ്. ಸುದ್ದಿಗೋಷ್ಠಿಯಲ್ಲಿ ವಿ ರವೀಂದ್ರ, ರಾಘವನ್ ಬೆಳ್ಳಿಪಾಡಿ, ಪಿಕೆ ರಾಜಶೇಖರ ಮೊದಲಾದವರು ಉಪಸ್ಥಿತರಿದ್ದರು. ಬಾಕಿ ಉಳಿದಿರುವ ಕ್ಷೇಮ ಪಿಂಚಣಿಗಳಲ್ಲಿ 3 ತಿಂಗಳ ಪಿಂಚಣಿಯನ್ನು ಈ ತಿಂಗಳ 21ರೊಳಗಾಗಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಇದಕ್ಕಾಗಿ 650 ಕೋಟಿ ರೂಪಾಯಿಯನ್ನು ಮೀಸಲಿರಿಸಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯದ 3,03,137 ಮಂದಿಗೆ ಇದರ ಪ್ರಯೋಜನ ಲಭಿಸಲಿದೆ.
ಬ್ಯಾಂಕ್ ಖಾತೆ ಹೊಂದಿದವರಿಗೆ ನೇರವಾಗಿ ಖಾತೆಗೆ ಹಣ ಜಮಾ ಆಗಲಿದ್ದು, ಉಳಿದವರಿಗೆ ಮನಿ ಆರ್ಡರ್ ಮೂಲಕ ಪಿಂಚಣಿ ಸಿಗಲಿದೆ. ಓಣಂ ಹಬ್ಬದ ಸಲುವಾಗಿ ಸರ್ಕಾರ ಈ ತೀರ್ಮಾನ ಕೈಗೊಂಡಿದೆ. ಕೇಂದ್ರ ಸರ್ಕಾರದ ನಿರ್ದೇಶದನ್ವಯ ತೆರವುಗೊಳಿಸಿದ 491 ಸಂಪನ್ಮೂಲ ಶಿಕ್ಷಕರನ್ನು ಹಿಂತೆಗೆಯಲು ನಿರ್ಧರಿಸಿದ್ದು, ಇವರ ವೆಚ್ಚಗಳನ್ನು ಸರ್ಕಾರ ಭರಿಸಲಿದೆ. ಈ ತಿಂಗಳ 1ರಿಂದ ಅನ್ವಯವಾಗುವಂತೆ ಪುನರ್ ನೇಮಕಗೊಳಿಸಲು ಸಂಪುಟ ಸಭೆಯಲ್ಲಿ ನಿರ್ಣಯಕ್ಕೆ ಬರಲಾಗಿದೆ. ಸೂರಂಬೈಲು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತಾಧ್ಯಾಪಕ ಹುದ್ದೆಗೆ ಬುಧವಾರ ಸಂದರ್ಶನ ನಡೆಯಲಿದೆ. ಆಸಕ್ತರು ಮೂಲ ಪ್ರಮಾಣ ಪತ್ರದೊಂದಿಗೆ ಶಾಲಾ ಕಚೇರಿಗೆ ಬೆಳಿಗ್ಗೆ 10 ಗಂಟೆಗೆ ಹಾಜರಾಗಬೇಕೆಂದು ಸೂಚಿಸಲಾಗಿದೆ. ಕುಟುಂಬಶ್ರೀ ಸಿಡಿಎಸ್ ಅಕೌಂಟೆಂಟ್ ಸಿಬ್ಬಂದಿಗಳ ವೇತನವನ್ನು ಹೆಚ್ಚಳಗೊಳಿಸಬೇಕೆಂದು ಸಿಡಿಎಸ್ ಅಕೌಂಟೆಂಟ್ನ ಜಿಲ್ಲಾ ಮಟ್ಟದ ಒಕ್ಕೂಟ ಒತ್ತಾಯಿಸಿದೆ. ಈ ಕುರಿತು ಮುಖ್ಯಮಂತ್ರಿ ಉಮ್ಮನ್ಚಾಂಡಿ ಅವರಿಗೆ ಮನವಿ ಸಲ್ಲಿಸಲಾಗುವುದೆಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕುಟುಂಬಶ್ರೀ ಸಿಡಿಎಸ್ ಅಕೌಂಟೆಂಟ್ ಸಿಬ್ಬಂದಿಗಳ ಮೂಲ ವೇತನ 15,000 ರೂಪಾಯಿಗೆ ಏರಿಸಬೇಕು. 2009ರಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರಿಗೆ ಪ್ರತಿ ತಿಂಗಳು ಕೇವಲ 6,000 ರೂಪಾಯಿ ಮಾತ್ರ ವೇತನ ಲಭಿಸುತ್ತಿದೆ. ಜಿಲ್ಲೆಯಲ್ಲಿ ವಿವಿಧ ಸಿಡಿಎಸ್ಗಳಲ್ಲಾಗಿ 42 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಲ್ಲಿ ಬಹುಪಾಲು ಮಹಿಳೆಯರೇ ಆಗಿದ್ದಾರೆ. ಇದರೊಂದಿಗೆ ಕುಟುಂಬಶ್ರೀಗೆ ಸಂಬಂಧಿಸಿದ ಕಾರ್ಯಗಳನ್ನು ನಿರ್ವಹಿಸಬೇಕಿದೆ. ಅಧಿಕ ಕೆಲಸ ಭಾರ ಇದ್ದರೂ ಸಂಬಳ ಮಾತ್ರ ಏರಿಕೆಯಾಗಿಲ್ಲ. ಈ ಕುರಿತು ಸಂಬಂಧಿತರಲ್ಲಿಗೆ ಈ ಹಿಂದೆ ಹಲವು ಬಾರಿ ಅರ್ಜಿ സല്ലിಸಲಾಗಿತ್ತು. ಆದರೆ ವರ್ಷ 2 കಳೆದರೂ ಕ್ರಮ ಉಂಟಾಗಿಲ್ಲ ಎಂದು ആരോപിಸಿದರು. അക്കൗണ്ടിങ് ജോലി അത് നമുക്ക് മെയിനായിട്ട് ചെയ്യേണ്ടത്, പക്ഷേങ്കിൽ ബാക്കിയുള്ള വർക്കും കൂടി നമ്മൾ ചെയ്യുന്നുണ്ട്. എല്ലാവരും ജോലിഭാരം ഉണ്ട്. എന്നാലും നമുക്ക് ഇപ്പോൾ കിട്ടുന്ന സാലറി 6,000 രൂപയാണ്. അത് 2 പ്രാവശ്യമായിട്ട് വർദ്ധിപ്പിച്ചു എന്ന് പ്രഖ്യാപിച്ചിട്ടുണ്ടെങ്കിലും നമുക്ക് പ്രഖ്യാപിച്ച സ്ഥിതിക്ക് ഇപ്പോൾ 10,000 രൂപ കിട്ടേണ്ട അവസ്ഥയായി. എന്നാലും ഇപ്പോൾ നിലവിലും 6,000 രൂപയാണ് നമുക്ക് കിട്ടുന്നത്. അപ്പോൾ അത് വർദ്ധിപ്പിക്കാൻ വേണ്ടിയിട്ടുള്ള എന്തെങ്കിലും നടപടി വേണമെന്നാണ് നമ്മൾ ಆವಶ್ಯಪಡುತ್ತದೆ. ಈ ಬಾರಿ ಮತ್ತೊಮ್ಮೆ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸುವುದಾಗಿಯೂ ಒಕ್ಕೂಟದ ಸದಸ್ಯರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಜೇಶ್, ಭವೀಶ್, ಉದಯ್ ಕುಮಾರ್, ಮಮತಾ, ಸಗಿತಾ ಮೋಳ್ ಮೊದಲಾದವರು ಭಾಗವಹಿಸಿದರು. ಮಟ್ಕಾ ಆಟದಲ್ಲಿ ನಿರತರಾಗಿದ್ದ 4ವರನ್ನು ಸೆರೆ ಹಿಡಿಯಲಾಗಿದೆ. ಬದಿಯಡ್ಕ ನಿವಾಸಿಗಳಾದ ರಂಜಿತ್, ಮೊಯ್ದು, ದಿನೇಶ್, ಉಮೇಶ್ ಬಂಧಿತರು. ಇವರಿಂದ ಆಟಕ್ಕೆ ಬಳಸಲಾದ ಹಣವನ್ನು ವಶಪಡಿಸಲಾಗಿದೆ. ಬದಿಯಡ್ಕ ಪೇಟೆಯ ಬಸ್ ನಿಲ್ದಾಣ ಸಮೀಪದ ಗಲ್ಲಿಯಲ್ಲಿ ಆಟದಲ್ಲಿ ನಿರತರಾಗಿದ್ದಾಗ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೇಂದ್ರ ರಾಜ್ಯ ಸರ್ಕಾರಗಳ ಜನವಿರೋಧಿ ನೀತಿ ಖಂಡಿಸಿ ಸಿಪಿಐಎಂನಿಂದ ರಾಜ್ಯವ್ಯಾಪಿ ಜನಾಂದೋಲನ. ಮಂಜೇಶ್ವರದಿಂದ ತಿರುವನಂತಪುರದ ರಾಜಭವನದ ತನಕ ಕೈಗೊಂಡ ಮಾನವ ಸರಪಳಿ. ಪ್ರಮುಖ ನಾಯಕರು ಸಹಿತ ಲಕ್ಷಾಂತರ ಕಾರ್ಯಕರ್ತರು ಭಾಗಿ. ಸರ್ಕಾರಿ ನೌಕರರಿಗೆ ಓಣಂ ಬೋನಸ್ ತಕ್ಷಣ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿ ಕೇರಳ ಎನ್ಜಿಒ ಸಂಘ ನೇತೃತ್ವದಲ್ಲಿ ಪ್ರತಿಭಟನೆ. ಹಲವಾರು ಮಂದಿ ಭಾಗಿ. ತುಳು ಸಂಸ್ಕೃತಿಯನ್ನು ಸಾರಿ ಜನಮನ ಸೂರೆಗೈದ ಆಟಿದುಂಜಿ ದಿನ. ಪರಿವಾರ ಬಂಟರ ಸಂಘದ ವತಿಯಿಂದ 6ನೇ ವರ್ಷವೂ ನಡೆದ ವಿಶೇಷ ಸಮಾರಂಭ. ಸಂಯುಕ್ತ ಪಯ್ಯತಬೈಲ್ ಜಮಾತ್ ಅಧೀನದಲ್ಲೇ ಮಣವಾಟಿ ಆಂಗ್ಲ ಮಾಧ್ಯಮ ಶಾಲೆಯ ಸ್ಥಳವೆಂದು ಸಂಬಂಧಿತರು. ಮಂಜೇಶ್ವರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.